ಅವರು ಪ್ರಮುಖರಂತಂದ್ರೆ ಅದು ತಪ್ಪಾಗ್ಲಿಕ್ಕಿಲ್ಲ. ಬನಂಜಿ ಅವರ ವಿದ್ವತ್ತು, ಅವರನ್ನ ನಾವು ಸರ್ವತಂತ್ರ ಸ್ವತಂತ್ರ ಅಂತ ಹೇಳಿ ಕರಿಬೇಕು. ಭಾರತದಲ್ಲಿ ಈ ಬಗೆಯ ಸರ್ವತಂತ್ರ ಸ್ವತಂತ್ರ ಆದವರು ಕೇವಲ ಬೆರಳೆಣಿಕೆಷ್ಟು ಮಾತ್ರ. ಏನು ಈ ಸರ್ವತಂತ್ರ ಸ್ವತಂತ್ರ ಅಂದರೆ ಹಲವು ಭಾಷೆಗಳು, ಹಲವು ಶಾಸ್ತ್ರಗಳು, ಹಲವು ವಿಚಾರಗಳು, ಲೌಕಿಕ ಶಾಸ್ತ್ರ ಮತ್ತು ಕಲೆ, ಈ ಬಗೆಯಲ್ಲಿ ಅನೇಕ ಕ್ಷೇತ್ರಗಳಲ್ಲಿ ಸರ್ವಂಕಷ ಪ್ರತಿಭೆಯನ್ನು ಮೆರೆದವರನ್ನ ನಾವು ಸರ್ವತಂತ್ರ ಸ್ವತಂತ್ರ ಅಂತ ಕರಿತೀವಿ. ಉದಾಹರಣೆಗೆ 11ನೇ ಶತಮಾನದಲ್ಲಿ ಕಾಶ್ಮೀರದ ಶೈವ ದರ್ಶನದ ಆಚಾರ್ಯ ಆದಂಥ ಅಭಿವೃದ್ಧ ಪಾದರು ಸರ್ವತಂತ್ರ ಸ್ವತಂತ್ರಗಳೊಬ್ಬರು. ಅಪ್ಪೈ ದೀಕ್ಷಿತರು, ಅವರನ್ನು ಕೂಡ ನಾವು ಸರ್ವತಂತ್ರ ಸ್ವತಂತ್ರ ಅಂತ ಹೇಳಿ ಕರಿತೇವೆ. ಅದೇ ರೀತಿಯಲ್ಲಿ ಈಗ 100 ವರ್ಷ ಇದ್ದಿದ್ದರೆ 100 ವರ್ಷ ತುಂಬ್ತಾ ಇತ್ತು. ಪ್ರೊಫೆಸರ್ ಸಾಕು ರಾಮಚಂದ್ರ ರಾಯರು, ಅವರು ಸರ್ವತಂತ್ರ ಸ್ವತಂತ್ರರು. ಅವರನ್ನು ಬಿಟ್ಟರೆ ಮತ್ತೆ ಈಗ ನಾವು ನೆನಪು ಮಾಡ್ಕೊಳ್ಬಹುದಾದ್ದು ಬನಂಜಿ ಗೋವಿಂದಾಚಾರ್ಯರು. ಅವರು ಈಗ ಸರ್ವತಂತ್ರ ಸ್ವತಂತ್ರ. ಸರ್ವತಂತ್ರ ಸ್ವತಂತ್ರತೆ ಬರಬೇಕು ಅಂದರೆ ಕೇವಲ ವೇದ, ಉಪನಿಷತ್ತು, ಪುರಾಣ, ಮಹಾಕಾವ್ಯಗಳು, ಅನೇಕ ಭಾಷೆಯ ವ್ಯಾಖ್ಯಾನ, ಟೀಕು, ಅನೇಕ ಕಾವ್ಯ, ಮಹಾಕಾವ್ಯಗಳ ಅನುಸಂಧಾನ, ಯೋಗ, ಹೀಗೆ ಅಲಂಕಾರ, ವ್ಯಾಕರಣ, ಛಂದಸ್ಸು, ಅದು ವೈದಿಕ ಮತ್ತು ಅವೈದಿಕ, ಲೌಕಿಕ ಮತ್ತು ವೈದಿಕ ಅನ್ನೋಣ. ಲೌಕಿಕ ಅವೈದಿಕ ಅನ್ನೋದು ಲೌಕಿಕ ಅನ್ನೋದು ಹೆಚ್ಚು. ಹೀಗೆ ವೈದಿಕ ಮತ್ತು ಲೌಕಿಕ ಎರಡರಲ್ಲೂ ಕೂಡ ಒಂದು ಸರಿಸಾಟಿರದ ಪ್ರತಿಭೆಯಿಂದ ಬೆರೆದವರು, ನಮ್ಮೆಲ್ಲರಿಗೂ ಕೂಡ ಕಣ್ಮಣಿಯಾಗಿದ್ದವರು, ನಮಗೆಲ್ಲರಿಗೂ ಮಾರ್ಗದರ್ಶಕರಾಗಿದ್ದವರು ಆಚಾರ್ಯ ಬನಂಜಿಯವರು. ಒಂದು ಬೆರಗು, ಒಂದು ಆನಂದ, ಎಲ್ಲದರ ಸಮ್ಮಿಶ್ರಣ, ಸಂಯೋಗ. ಬನಂಜಿಯವರ ಕೇವಲ ಅವರು ಕರ್ನಾಟಕಕ್ಕೆ ಮಾತ್ರ ಸೇರಿದವರಲ್ಲ. ಅವರು ಕೇವಲ ಕನ್ನಡ ವಿದ್ವಾಂಸರು ಅಥವಾ ಸಂಸ್ಕೃತ ವಿದ್ವಾಂಸರು ಮಾತ್ರ ಅಲ್ಲ. ಕರ್ನಾಟಕದ ವಿದ್ವತ್ತೆಯನ್ನ, ಕರ್ನಾಟಕದ ಆಧ್ಯಾತ್ಮಿಕ ಸಂಪತ್ತನ್ನ, ಕರ್ನಾಟಕದ ಹಿರಿಮೆಯನ್ನ ಭಾರತದಾದ್ಯಂತ ಪ್ರಸರಿಸಿದವರು. ಅದರ ಮೂಲಕ ಅವರು ಭಾರತೀಯ ವಿದ್ವಾಂಸರು, ಭಾರತೀಯ ತತ್ವವೇತ್ತರು ಅನ್ನುವ ಹಂತಕ್ಕೆ ಏರಿದಂಥವರು. ಹಾಗಾಗಿ ಕರ್ನಾಟಕದಿಂದ ಅನೇಕರು ಭಾರತವನ್ನು ಬೆಳಗಿದ್ದಾರೆ.